ಉತ್ತರಾಖಂಡದ ಹಲ್ದನ್ವಿಯ ರಾಮಲೀಲಾ ಮೈದಾನದಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದ ಸ್ಥಳವನ್ನು ಹೋಮ ಹವನ ನಡೆಸಿ ಶುದ್ಧೀಕರಣಗೊಳಿಸಿದ ಜಾತಿವಾದಿಗಳ ಕೃತ್ಯವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಸಂವಿಧಾನ ಜಾರಿಯಾಗಿ 77 ವರ್ಷಗಳು ಕಳೆದರೂ ದೇಶದಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ ಎಂಬುದಕ್ಕೆ ಡಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಡೆದ ಈ ಅಪಮಾನವೇ ಸಾಕ್ಷಿಯಾಗಿದೆ. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ. ಖರ್ಗೆ ಅವರ ಮನಸ್ಥಿತಿಯನ್ನ ಕುಗ್ಗಿಸುವ ಇಂತಹ ಚಟುವಟಿಕೆಗಳನ್ನು ಹಾಗೂ ಹುನ್ನಾರಗಳನ್ನು ದಲಿತ ಸಂಘರ್ಷ ಸಮಿತಿ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬೃಹತ್ ಮೆರವಣಿಗೆ ಹಾಗೂ ಆಗ್ರಹ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾ ಡಿಜಿ ಸಾಗರ್, ಬಿಸಿ ವಾಲಿ ಹಾಗೂ ಸುರೇಶ್ ಹಾದಿಮನಿ ಅವರ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಿಂದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ವರದಿ ಪಿಆರ್ ಗುಡಿಮನಿ, ಕಲಬುರಗಿ. ಉತ್ತರಾಖಂಡದ ಹಲ್ದಾನಿಯ ರಾಮಲೀಲಾ ಮೈದಾನದಲ್ಲಿ ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಿಯವರು, ಅವರ ರಾಜಕೀಯ ಜೀವನ ಉದ್ದಕ್ಕೂ ಕೂಡ ಯಾವುದೇ ಪ್ರಿಜುಡಿಸ್ ಆಗಲಿ, ಯಾವುದೇ ಒಂದು ಚುಲ್ಲ ಗುಣ ಆಗಲಿ ಎಂದೂ ಕೂಡ ಅವರು ಪಾಲಿಸಿಲ್ಲ. ಅಂತ ಮಲ್ಲಿಕಾರ್ಜುನ ಖರ್ಗೆಯವರು ಅಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅವರು ಮಾತಾಡಿ 2 ದಿವಸಗಳಾದ ಮೇಲೆ ಒಂದು ಯಥಾಸ್ಥಿತಿವಾದಿಗಳ ಮತ್ತು ಕೋಮುವಾದಿಗಳ ಸಂಘಟನೆ ಒಂದು ಅಲ್ಲಿ ಸೇರಿ ಆ ಒಂದು ಜಾಗವನ್ನು ಶುಚಿಗೊಳಿಸ್ತಾನೆ. ಶುಚಿಗೊಳಿಸೋದಷ್ಟೇ ಅಲ್ಲ, ಅಲ್ಲಿ ಹವಾನ ಮಾಡ್ತಾರೆ. ಇಂಥ ಒಂದು ದುರ್ಘಟನೆಯನ್ನು ಅಲ್ಲಿ ನಡೆದಿರ್ತಕ್ಕಂಥದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ನಮ್ಮ ದೇಶದ ಸಂವಿಧಾನಕ್ಕೆ, ನಮ್ಮ ದೇಶದ ಪವಿತ್ರವಾದ ಕಾನೂನುಗಳಿಗೆ ಅವರು ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ. ಆ ದೊಡ್ಡ ಅಪಮಾನವನ್ನು ಈ ನಾಗರಿಕ ಸಮಾಜವನ್ನು ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ಇಂಡಿಕೇಶನ್ ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಆಗಿರ್ತಕ್ಕಂಥ ಈ ದುರ್ಘಟನೆಯನ್ನು ಇಡೀ ಸಮಾಜ ವ್ಯವಸ್ಥೆಯ ಒಂದು ಕನ್ನಡಿಯನ್ನು ತೋರಿಸ್ತದೆ. ಯಥಾಸ್ಥಿತಿವಾದಿಗಳು, ಮನುವಾದಿಗಳು ಜಾತಿ ವ್ಯವಸ್ಥೆಯನ್ನು, ಅಸ್ಪೃಶ್ಯತೆಯನ್ನು, ಶೋಷಣೆಯನ್ನು ಪೋಷಣೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸಂವಿಧಾನ ಜಾರಿಗೆ ಬಂದ ನಂತರ ಅದನ್ನು ಎಲ್ಲನೂ ಕೂಡ ಅಬಾಲಿಸಿ ಮಾಡಿದೆ. ನಮ್ಮ ದೇಶ ನಡೀತಕ್ಕಂಥದ್ದು, ನಮ್ಮ ಸಮಾಜ ನಡೀತಕ್ಕಂಥದ್ದು ಸಂವಿಧಾನದ ಆಧಾರದ ಮೇಲೆ, ನಮ್ಮ ಆಡಳಿತ ನಡೀತಕ್ಕಂಥದ್ದು ಸಂವಿಧಾನ ಆಧಾರದ ಮೇಲೆ. ಅದು ಸಂವಿಧಾನಕ್ಕೆ ಅಪಚಾರ ಎಸಗಿರ್ತಕ್ಕಂಥದ್ದು, ಸಂವಿಧಾನದ ಫೋರ್ಸ್ಲಿಂದ ಮಾಡಿರ್ತಕ್ಕಂಥ ಕಾನೂನುಗಳನ್ನು, ಕಾಯ್ದೆಗಳನ್ನು ಇವತ್ತು ಮೂಲೆ ಗುಂಪು ಮಾಡಿ ಯಥಾಸ್ಥಿತಿವಾದಿಗಳು ಬಹಿರಂಗವಾಗಿ ಅವ್ರ ಗುಡಿ ಗುಂಡರುಗಳು ಮತ್ತು ಅವ್ರ ಮನೆ ಒಳಗಡೆ ಕಂಪೌಂಡ್ ಒಳಗಡೆಗೆ ಮಾಡ್ಕೊಳ್ತಾರೆ. ಆದರೆ ಬಹಿರಂಗವಾಗಿ ಒಂದು ಸಾರ್ವಜನಿಕ ಒಂದು ಮೈದಾನವನ್ನೇ ಬಿಡಲಿಲ್ಲ. ಅವರು ಮೈದಾನವನ್ನು ಶುಚಿಗೊಳಿಸಿರ್ತಕ್ಕಂಥದ್ದು ಅತ್ಯಂತ ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಇದನ್ನು ಕೇಂದ್ರ ಸರ್ಕಾರ ಸಹಿಸಿಕೊಳ್ಬಾರ್ದು. ಅವರ ಸ್ವಾರ್ಥ ರಾಜಕಾರಣಕ್ಕಾಗಿ ಈ ಎಲ್ಲನೂ ಕೂಡ ಎನ್ಕರೇಜ್ ಮಾಡಬಾರ್ದು. ಜಾತಿವಾದಿಗಳನ್ನು, ಅಸ್ಪೃಶ್ಯತೆವಾದಿಗಳನ್ನು ಮತ್ತು ಯಥಾಸ್ಥಿತಿವಾದಿಗಳನ್ನು ಮತ್ತು ದೌರ್ಜನ್ಯ ಮಾಡ್ತಕ್ಕಂಥ ಶಕ್ತಿಗಳಿಗೆ ಎಂದೂ ಕೂಡ ಕೇಂದ್ರ ಸರ್ಕಾರ ಮಣಿಬಾರ್ದು. ಮತ್ತು ಇಲ್ಲಿವರೆಗೂ ಕೂಡ ಬಹಿರಂಗವಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಒಂದೇ ಒಂದು ಮಾತನ್ನು ಬಹಿರಂಗವಾಗಿ ಖರ್ಗೆಯವರಾಗಿರ್ತಕ್ಕಂಥ ಅಪಮಾನ ಬಗ್ಗೆ ಆಗಲಿ, ಆ ಘಟನೆ ಬಗ್ಗೆ ಆಗಿ ಮಾತಾಡಿಲ್ಲ. ಮತ್ತು ಅದ್ರ ಜೊತೆಗೇ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾನು ಕೂಡ ಉತ್ತರಾಖಂಡದಲ್ಲಿ ಹಲ್ವಾನಿಯಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಿಜಿ ಸಾಗರ್ ಸಾಹೇಬರು ಪೂರಾ ಕೂಲಂಕುಷವಾಗಿ ಹೇಳಿದ್ದಾರೆ. ಮತ್ತು ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಡಬೇಕು ಮತ್ತು ಯಾವ ರೀತಿ ಮನವಿಯನ್ನು ಮಾಡ್ಕೊಳ್ಬೇಕಂತ ಮಾಡ್ಕೊಂಡಿದ್ದಾರೆ. ಅವ್ರ ಆದೇಶಕ್ಕಾಗಿ ನಾವು ಕಾಯ್ತೀವಿ. ಅವರು ಮುಂದೆ ಏನು ಮತ್ತೆ ಯಥಾಸ್ಥಿತಿಗಳು ಸೇಮ್ ಇದೇ ರೀತಿ ಅವ್ರ ಕೆಲಸ ಮುಂದುವರಿಸಿದ್ರೆ ನಮ್ಮ ಡಿ ಜಿ ಸಾಗರ್ ಸರ್ ಅವರು ಏನು ಆದೇಶ ಮಾಡ್ತಾರೆ ಮತ್ತು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕಾ ಅಥವಾ ಏನೋ
ಇಡೀ ಕಲಬುರಗಿ ಬಂದ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದು ಯಾವ್ದು ಆದೇಶ ಬರ್ತೋ ಅವ್ರ ಆದೇಶದ ಪ್ರಕಾರ ನಾವು ಈ ಕಲಬುರಗಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಕೇಸಿ ಒಬ್ಬ ರಾಷ್ಟ್ರೀಯ ನಾಯಕರಿಗೆ ಹಿಂಗಾದ್ರೆ ಅಸ್ಪೃಶ್ಯತೆ ಇನ್ನೂ ಗ್ರಾಮೀಣ ಭಾಗದಲ್ಲಿ ಇಲ್ಲ ಅವ್ರು ತಿಳ್ಕೊಳ್ಬೇಕು. ಅವರಿಗೆ ಮನುಷ್ಯತ್ವ ಇದ್ರೆ ಮತ್ತಂದ್ರೆ ಒಂದು ಮಾನವೀಯತೆ ಇದ್ರೆ ಅವರು ಈ ಭಾರತ ದೇಶದ ಸ್ವತಂತ್ರಕ್ಕೆ ಏನಾದರೂ ಗೌರವ ಕೊಡ್ತಿದ್ರೆ ಅಂದ್ರೆ ಅವ್ರು ಏನು ಯಥಾಸ್ಥಿತಿವಾದಿಗಳು ಈ ಘಟನೆಗೆ ಮಾಡಕ್ಕೆ ಕಾರಣ ಆಗಿರಲ್ಲ. ಅವರೆಲ್ಲ ತಿಳ್ಕೊಳ್ಬೇಕು ಮತ್ತು RSSದವ್ರು ತಿಳ್ಕೊಳ್ಬೇಕು. ಮುಂದಿನ ಹೋರಾಟ ನಮ್ಮ DG ಸಾಗರ್ ಸರ್ ಏನು ಹೇಳ್ತಾರೆ ಅದು ಆದೇಶಕ್ಕೆ ಕಾಯ್ತೀವಿ. ಯಾವುದೇ ಒಬ್ಬರು ನಾಯಕರು ಮಾತಾಡಲಿಲ್ಲ ಅಂತ ಹೇಳಿ ಖರ್ಗೆ ಸಾಹೇಬರು ನೋವನ್ನು ವ್ಯಕ್ತಪಡಿಸಿ ಇಲ್ಲ, ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕ ಇಡೀ ರಾಜ್ಯ ತುಂಬ ಎಲ್ಲ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅವ್ರ ಪಾರ್ಟಿಯವ್ರು ಏನು ಮಾಡ್ಕೋತಾರೋ ನಮಗೆ ಗೊತ್ತಿಲ್ಲ. ಆದರೆ ಇಡೀ ವ್ಯವಸ್ಥೆಯ ವಿರುದ್ಧ ನಮ್ಮ 40-50 ವರ್ಷಗಳಿಂದ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ DG ಸಾಗರ್ ಅವರು ಕೆಲಸ ಮಾಡ್ಕೋತಾ ಬರ್ತಾ ಇದ್ದಾರೆ. ಇಡೀ ರಾಜ್ಯದಾಗ ಎಲ್ಲ ಹುಡುಗರಿಗೆ ಕೂಡ ಕೆಲಸಕ್ಕೆ ಹಚ್ಚಿದ್ದಾರೆ. ಈ ಘಟನೆಯು ಕೂಡ ಖರ್ಗೆ ಸಾಹೇಬರು ಈಗಾಗಲೇ ಹೇಳಿದಾಗ ಅವ್ರು ಎದೆಗೊಂದಬಾರ್ದು. ಅವ್ರ ಹಿಂದ್ಗಡೆ DG ಸಾಗರ್ ಅಂತ ನಾಯಕರು ಇಡೀ ರಾಜ್ಯದ ತುಂಬ ಇದ್ದಾರೆ. ಅವ್ರ ಆದೇಶಕ್ಕಾಗಿ ಕಾಯ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇನ್ನೂ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡೋಕ್ಕೆ ನಾವು ಕಾಯ್ತಾ ಇದ್ದೀವಿ.